ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಈಗ ಲಾಸ್ಟ್ ವಿಡಿಯೋದಲ್ಲಿ ಸಿಲೆಬಸ್‌ನ ನೋಡ್ಕೊಂಡು ಬಂದಿದ್ದೀರಾ. ಏನೇನಿದೆ, ಏನೇನು ಓದಬೇಕು ಅಂತೇಳಿ. ಸೊ, ಆ ನಿಟ್ಟಿನಲ್ಲಿ ಆಲ್ರೆಡಿ ಸಿಲೆಬಸ್‌ನ ಬಗ್ಗೆ ನಾನು ಸ್ಪ್ಲಿಟ್ ಮಾಡಿಬಿಟ್ಟು ಕೊಟ್ಟಿದ್ದೇನೆ ಇದರಲ್ಲಿ. ಸೊ, ಎನಿಹೌ ಇದನ್ನು ಮತ್ತೊಂದು ಸಲ ನಾನು ಹೇಳ್ತೇನೆ. ಯೂನಿಟ್ 1 ಏನಿದೆ ಆಲ್ವೇಸ್ ಇಂಟ್ರೊಡಕ್ಷನ್ ಮೇಲೆ ಮಾತಾಡುತ್ತೆ. ಎನ್ವೈರ್ನ್ಮೆಂಟ್ ಅಂದ್ರೆ ಏನು? ಎನ್ವೈರ್ನ್ಮೆಂಟ್‌ನ ಮೀನಿಂಗ್ ಏನು? ಎನ್ವೈರ್ನ್ಮೆಂಟ್‌ನಲ್ಲಿ ಯಾವ ಯಾವ ಕಾಂಪೋನೆಂಟ್ಸ್‌ಗಳಿರುತ್ತೆ? ಸೊ, ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮೈನ್ ಪಾರ್ಟ್ ಪೊಲ್ಯೂಷನ್. ಪೊಲ್ಯೂಷನ್ ವಾತಾವರಣದ ಮಾಲಿನ್ಯ ಅಂತಂದ್ರೇನು? ಆ ಮಾಲಿನ್ಯದ ಅರ್ಥ ಅಂದ್ರೇನು? ಅದರ ಮೂಲ ಏನು? ಎಲ್ಲಿಂದ ಅದು ಬರುತ್ತೆ? ಅದರ ಸೋರ್ಸ್ ಏನು? ಅದರ ಕೈಂಡ್ಸ್ ಏನು? ಏನು ಮಾಲಿನ್ಯದಿಂದ ಆಗುವಂಥ ಎಫೆಕ್ಟ್ಸ್‌ಗಳೇನು? ಸೊ ಅದಾದ್ಮೇಲೆ ಸ್ವಲ್ಪ ಹಿಸ್ಟ್ರಿ. ಹಳೆಯ ಕಾಲದಲ್ಲಿ ಏನ್ಸಿಯಂಟ್ ಟೈಮಲ್ಲಿ, ಮೆಡಿವಲ್ ಟೈಮಲ್ಲಿ ಮಾಲಿನ್ಯನ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ರು? ಯಾವ ರೀತಿ ನೋಡ್ತಾ ಇದ್ರು? ಅದಾದ್ಮೇಲೆ ಎನ್ವೈರ್ನ್ಮೆಂಟಲ್ ಜ್ಯೂರಿಸ್ಪ್ರುಡೆನ್ಸ್ ಅನ್ನುವಂಥದ್ದೇನಿದೆ, ಸೊ ಅದ್ರ ಬಗ್ಗೆ ಆಗಿನ ಒಂದು ನ್ಯಾಯಶಾಸ್ತ್ರ ಯಾವ ರೀತಿ ವರ್ಕ್ ಆಗ್ತಾ ಇತ್ತು? ನಮ್ಮ ದೇಶದ ಒಂದು ಎನ್ವೈರ್ನ್ಮೆಂಟಲ್ ಪಾಲಿಸಿ, ನ್ಯಾಷನಲ್ ಎನ್ವೈರ್ನ್ಮೆಂಟಲ್ ಪಾಲಿಸಿ ಯಾವ ರೀತಿ ವರ್ಕ್ ಆಗ್ತಾ ಇದೆ? ಇದನ್ನ ಯೂನಿಟ್ 1 ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ದ ಐಡಿಯಾ ಆಫ್ ದ ಎನ್ವೈರ್ನ್ಮೆಂಟ್ ಅನ್ನುವಂಥದ್ರಲ್ಲಿ ಎನ್ವೈರ್ನ್ಮೆಂಟ್ ಅಂದ್ರೆ ಏನು? ಅದರ ಮೀನಿಂಗ್ ಏನು? ಆ ಎನ್ವೈರ್ನ್ಮೆಂಟ್‌ನ ಕಾಂಪೋನೆಂಟ್ ತಿಳ್ಕೊಳ್ಳೋಣ. ಅದರ ಒಂದು ಮುಂದಿನ ವಿಡಿಯೋದಲ್ಲಿ ಪೊಲ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪೊಲ್ಯೂಷನ್ ಅಂತಂದ್ರೆ ಏನು? ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ಅದರ ಒಂದು ಮುಂದಿನ ವಿಡಿಯೋದಲ್ಲಿ ಹಿಸ್ಟ್ರಿ ಬಗ್ಗೆ ತಿಳಿಯೋಣ. ಆಮೇಲೆ ಎನ್ವೈರ್ನ್ಮೆಂಟ್ ಜೂರಿಸ್ಪ್ರುಡೆನ್ಸ್ ಬಗ್ಗೆ ತಿಳಿಯೋಣ. ಆಮೇಲೆ ನ್ಯಾಷನಲ್ ಎನ್ವೈರ್ನ್ಮೆಂಟ್ ಪಾಲಿಸಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹೀಗೆ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈಗ ಮೊದಲನೇದಾಗಿ ಬಂದಾಗ ಎನ್ವೈರ್ನ್ಮೆಂಟ್‌ನಲ್ಲಿ ಮೀನಿಂಗ್ ಆಂಡ್ ಕಾಂಪೋನೆಂಟ್ಸ್ ಅಂತ ಇದೆ. ಸೊ ಏನೇನು ಬರಬಹುದು? ಅರ್ಥ ಏನು? ಮತ್ತು ಅದರ ಕಾಂಪೋನೆಂಟ್ಸ್ ಏನು ಅಂತ. ಸೊ ಆಲ್ವೇಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎನ್ವೈರ್ನ್ಮೆಂಟ್‌ನ ಒಂದು ಮೀನಿಂಗ್ ಆಂಡ್ ಕಾಂಪೋನೆಂಟ್ಸ್‌ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ಎನ್ವೈರ್ನ್ಮೆಂಟ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದನ್ನೇನು ಈಗಿಂದ ನೋಡ್ತಾ ಇಲ್ಲ ನೀವು. ಸ್ಕೂಲ್ ಟೈಮಿಂದನೂ ಕೂಡ ನೋಡ್ತಾ ಇದ್ದೀರಾ. ಪರಿಸರ ಅಂತಂದ್ರೆ ಏನು ಅಂತ. ಪರಿಸರ ಎಂದರೆ ಏನು? ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಎಂದು ಕರೆಯುತ್ತೇವೆ. ಅವರ್ ಸರೌಂಡಿಂಗ್ಸ್, ಅವರ್ ಸರೌಂಡಿಂಗ್ ಕಂಡೀಷನ್ಸ್ ಈಸ್ ಕಾಲ್ಡ್ ಆಸ್ ಎನ್ವೈರ್ನ್ಮೆಂಟ್. ಕೇಳ್ತಾನೆ ಬರ್ತಾ ಇದ್ದೀರಾ ನೀವು. ಸೇಮ್ ಥಿಂಗ್ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ. ಎನ್ವೈರ್ನ್ಮೆಂಟ್ ಅಂದ್ರೆ ಏನು ಅಂದ್ರೆ, ಎನ್ವೈರ್ನ್ಮೆಂಟ್ ಈಸ್ ರೆಫರ್ಸ್ ಟು ದ ಸರೌಂಡಿಂಗ್ಸ್ ಕಂಡೀಷನ್. ಸರೌಂಡಿಂಗ್ಸ್ ಅಥವಾ ಕಂಡೀಷನ್ಗೆ ರೆಫರ್ ಮಾಡ್ತಾ ಇದೆ ಎನ್ವೈರ್ನ್ಮೆಂಟ್ ಅಂದ್ರೆ. ಅದರಲ್ಲಿ ಮತ್ತೆ ಲಿವಿಂಗ್ ಆರ್ಗನಿಸಮ್, ಬದುಕಿರುವಂತಹ ಒಂದು ಆ, ಜೀವಿಗಳು, ಆಯ್ತಾ? ಅದರಲ್ಲಿ ಇನ್ಕ್ಲೂಡಿಂಗ್ ಹ್ಯೂಮನ್ ಮತ್ತೆ ಎಲ್ಲರೂ ಕೂಡ ಬರ್ತಾರೆ. ಆ ಒಂದು ಆ, ನಾವು ಎನ್ಕೊಪಾನ್ಸತ್ ಮಾಡಬೇಕಾದ್ರೆ ಬೋತ್ ದ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ದಟ್ ಆರ್ ದ ಇನ್ಫ್ಲುಯೆನ್ಸಸ್ ಅಟ್ ಲೈಫ್ ಆ್ಯಂಡ್ ಇಕೋಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ಇದು ಜೀವನ ಮತ್ತು ಪರಿಸರ ವ್ಯವಸ್ಥೆ ಏನಿದೆ, ಅದರ ಎರಡರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ನ್ಯಾಚುರಲ್ಲು ಮತ್ತು ಆರ್ಟಿಫಿಷಿಯಲ್. ಎನ್ವೈರ್ನ್ಮೆಂಟ್ ಅಂದಿದ ತಕ್ಷಣನೇ ಕೇವಲ ಒಂದೇ ಒಂದು ವಿಷಯ ಅಲ್ಲ. ಬರೇ ನ್ಯಾಚುರಲ್ಲು ಅಥವಾ ಲಿವಿಂಗ್ ಆರ್ಗನಿಸಮ್, ಲಿವಿಂಗು ಆರ್ಗಾನಿಸಮ್ಸ್ಗಳಲ್ಲ. ಸೊ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಆ್ಯಂಡ್ ಲಿವಿಂಗ್ ಆರ್ಗಾನಿಸಮ್ಸ್ ಎರಡನ್ನೂ ಸೇರಿಬಿಟ್ಟು ನಾವು ಎನ್ವೈರ್ನ್ಮೆಂಟ್ ಅಂತ ಹೇಳಿ ಕರಿತೀವಿ. ಗೊತ್ತಿರುವಂಥ ವಿಷಯ, ತುಂಬ ಕ್ಯಾಶುವಲ್ ವಿಷಯ ಇದು. ಎನ್ವೈರ್ನ್ಮೆಂಟ್ ಏನು ಅಂತಂದರೆ ತುಂಬ ಸರೌಂಡಿಂಗಲ್ಲಿರುವಂಥ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ಗಳೆಲ್ಲದನ್ನು ಸೇರಿಬಿಟ್ಟು ನಾವು ಎನ್ವೈರ್ನ್ಮೆಂಟ್ ಅಂತ ಕರಿತೀವಿ ಅಂತ. ಸೊ ಇದರಲ್ಲಿರುವಂಥ ಎಲಿಮೆಂಟ್ಸ್ಗಳೇನಿದೆ, ಇದು ಇನ್ಫ್ಲುಯೆನ್ಸ್ ಮಾಡುತ್ತೆ ಜನರ ಲೈಫ್ ಮತ್ತು ಇಕೋಸಿಸ್ಟಮ್ಗೋಸ್ಕರ. ಅಂದರೆ ಎನ್ವೈರ್ನ್ಮೆಂಟ್ ಚೆನ್ನಾಗಿತ್ತು ಅಂತಂದರೆ ಅಲ್ಲಿನ ಹೆಲ್ತ್ ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿರುತ್ತೆ, ಟೆಂಪ್ರೇಚರ್ ಚೆನ್ನಾಗಿರುತ್ತೆ. ಸೊ ಅಲ್ಲಿನ ಲೈಫ್ ಸೈಕಲ್ ಚೆನ್ನಾಗಾಗುತ್ತೆ, ಇಕೋಸಿಸ್ಟಮ್ ಚೆನ್ನಾಗಿರುತ್ತೆ, ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ. ಅದೇನಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಇದನ್ನು ಎರಡು ರೀತಿಯಾಗಿ ನಾವು ನೋಡ್ಬೋದು. ಒಂದು ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ, ಇನ್ನೊಂದು ಅಬಯೋಟಿಕ್ ಕಾಂಪೋನೆಂಟ್ಸ್ ಅಂತ. ನಾನ್ ಲಿವಿಂಗ್, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಸೊ ಇದರಲ್ಲಿ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ಮೀನಿಂಗ್ ಅಂತ ಬಂದಾಗ ಎನ್ವೈರ್ನ್ಮೆಂಟ್ ಅಂದರೆ ನಮ್ಮ ಸರೌಂಡಿಂಗ್ಸ್ ಏನಿದೆ, ನಮ್ಮ ಸರೌಂಡಿಂಗ್ ಒಂದು ಕಂಡೀಷನ್ಸ್ ಏನಿದೆ, ಅದರ ಒಂದು ವಾತಾವರಣನ ನಾವು ಎನ್ವೈರ್ನ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಕಾಂಪೊನೆಂಟ್ಸ್ ಅಂತ ಬಂದಾಗ, ಕಾಂಪೊನೆಂಟ್ಸಲ್ಲಿ ಎರಡು ರೀತಿ ನಾವು ಡಿವೈಡ್ ಮಾಡ್ಬೋದು. ಒಂದು ಕಾಂಪೊನೆಂಟ್ಸು ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ, ಇನ್ನೊಂದು ಕಾಂಪೊನೆಂಟ್ಸು ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಬಯೋಟಿಕ್ ಕಾಂಪೊನೆಂಟ್ಸ್ ಅಂದರೆ ಲಿವಿಂಗ್, ಬದುಕಿರುವಂಥವು, ನಾವು, ನೀವು, ಪ್ರಾಣಿ, ಸಸ್ಯ ಎಲ್ಲ ಜೀವಂತವಾಗಿರುವಂಥ ವಾತಾವರಣ. ನಾನ್ ಬಯೋಟಿಕ್ ಅಥವಾ ನಾನ್ ಲಿವಿಂಗ್ ಅಂತ ಕರಿತೀವಿ, ಅಬಯೋಟಿಕ್ ಅಂತ ಕರಿತೀವಿ. ಸೊ ಅದಂತಂದರೆ ಇವು ಬದುಕಿಲ್ಲ, ಬಟ್ ಆ್ಯಕ್ಚುಯಲ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತವೆ ನಮ್ಮ ಜೊತೆ, ನಮ್ಮ ಒಂದು ವಾತಾವರಣದ ಜೊತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಮಣ್ಣು, ಗಾಳಿ, ಇವೆಲ್ಲಕ್ಕೆಲ್ಲ ಜೀವ ಇಲ್ಲ, ಆದರೂ ಕೂಡ ಎನ್ವೈರ್ನ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್. ಈ ರೀತಿಯಾಗಿ ಎರಡು ರೀತಿಯಾದಂಥ ಕಾಂಪೊನೆಂಟ್ಸು, ಎರಡು ರೀತಿಯಾದಂಥ ಘಟಕಗಳನ್ನು ನಾವು ನೋಡ್ಬೋದು. ಸೊ ಈ ಪೇಜಲ್ಲಿ ಅರ್ಥ ಮತ್ತು ಘಟಕಗಳನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಹಾಗೆ ನಾವು ಮುಂದಿನ ಒಂದು ನಾನು ಪೇಜಿಗೆ ಹೋದಾಗ ಕಾಂಪೊನೆಂಟ್ಸ್ಗಳೇನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ಬೇಸಿಕ್ ಇಂಟ್ರೊಡಕ್ಷನ್ ಇದೆಲ್ಲ ಎನ್ವೈರ್ನ್ಮೆಂಟಿಗೆ ನಾನು ಹೇಳ್ತಾ ಇರೋವಂಥದ್ದು. ಸೊ ಒಂದು ಬಂದ್ಬಿಟ್ಟು ಅಬಯೋಟಿಕ್ ಕಾಂಪೊನೆಂಟ್ಸ್, ಅಜೀವಕ ಘಟಕಗಳು, ಅಂದರೆ ಜೀವ ಇಲ್ಲದೆ ಇರುವಂಥವು. ಮೇನ್ಲಿ ಎರಡು ಗುಂಪುಗಳಾಗಿ ಇದನ್ನು ಡಿವೈಡ್ ಮಾಡ್ತೀವಿ. ಸೊ ಒಂದು ಜೀವಂತವಾಗಿರುವಂಥವು, ಇನ್ನೊಂದು ಜೀವಂತವಾಗಿ ಇಲ್ಲದೆ ಇರುವಂಥವು.
ಜೀವ ಇರುವಂಥವು, ಇನ್ನೊಂದು ನಿರ್ಜೀವ ಅಂತ ಕರಿತೀವಿ. ಅಬಯೋಟಿಕ್ ಕಾಂಪೊನೆಂಟ್ಸ್ಗಳಂತಂದ್ರೆ ಯಾವ್ದ್ಯಾವುದು? ದೇ ಆರ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ದ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಏನಾದರೂ ಹೇಳಬೇಕು ಅಂದರೆ, ಈಗ ಅಟ್ಮಾಸ್ಫಿಯರ್ ಲೈಕ್ ಗಾಳಿ ಏನಿದೆ ನಮ್ಮ ಸುತ್ತಮುತ್ತ, ಗ್ಯಾಸಸ್ಗಳಂತ ನಾವೇನು ಕರಿತೀವಿ, ಅನಿಲಗಳು ಅಂತ ಕರಿತೀವಿ ನಾವು ಕನ್ನಡ ಮೀಡಿಯಂನಲ್ಲಿ. ಸೊ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಇಂಗ್ಲೀಷಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಇದೆಲ್ಲ ಏನಿದೆ ಇದನ್ನೆಲ್ಲದೂ ಕೂಡ ಜೀವ ಇಲ್ಲ ಇದಕ್ಕೆ. ಇವೆಲ್ಲ ನಿರ್ಜೀವ ವಸ್ತುಗಳು. ಸಬ್ಜೆಕ್ಟ್ ತುಂಬ ಸಿಂಪಲ್ ಇರೋದ್ರಿಂದ ನಾನು ಮತ್ತೆ ತುಂಬ ಡೀಪಾಗಿ ಇಳಿದು ಆಳವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ನಿಮಗೆ. ಆಮೇಲೆ ಹೈಡ್ರೋಸ್ಪಿಯರ್ ಅಂತ ಇದೆ, ಜಲಗೋಳ, ಸಾಗರ, ರಿವರ್, ಲೇಕ್ಸ್, ಗ್ರೌಂಡ್ ವಾಟರ್, ಓಷಿಯನ್, ಸಮುದ್ರ, ಇದು ಕೂಡ ವಾತಾವರಣ, ಇದು ಕೂಡ ಎನ್ವೈರ್ನ್ಮೆಂಟೇ. ಆದರೆ ಆ ಎನ್ವೈರ್ನ್ಮೆಂಟಲ್ಲಿ ಇದಿಲ್ಲ ಅಷ್ಟೇ, ಏನಿಲ್ಲ ಅಂದರೆ ಜೀವ ಇಲ್ಲ ಅಷ್ಟೇ. ಸೊ ಅದಾದಮೇಲೆ ಲಿಥೋಸ್ಪಿಯರ್ ಅಂತ ಇದೆ. ಸೊ ಈ ಲಿಥೋಸ್ಪಿಯರ್ ಅಂತಂದರೆ ಏನು? ಮಣ್ಣು ಹೇಳಿದ್ನಲ್ವಾ, ರಾಕ್ಸ್, ಕಲ್ಲು, ಮಿನರಲ್ಸ್ಗಳು, ಇದು ಕೂಡ ವಾತಾವರಣ. ಕ್ಲೈಮೇಟ್ ಅಂತ ಇದೆ, ನಮ್ಮ ಸುತ್ತಮುತ್ತ ಇರುವಂಥ ಟೆಂಪ್ರೇಚರ್, ಎಷ್ಟು ತಾಪಮಾನ ಇದೆ, ಆಮೇಲೆ ಎಷ್ಟು ಹ್ಯೂಮಿಡಿಟಿ ಇದೆ, ಆರ್ದ್ರತೆ ಅಂತ ಕರಿತೀವಿ, ಹ್ಯೂಮಿಡಿಟಿ ಎಷ್ಟಿದೆ. ಆಮೇಲೆ ಪ್ರಿಸಿಪಿಟೇಷನ್ ಅಂತ ಕರಿತೀವಿ, ಮಳೆಯ ಒಂದು ಹವಾಮಾನ, ಪ್ರೆಸಿಪಿಟೇಷನ್, ಎಷ್ಟು ಮಳೆ ಆಗುವಂಥ ಸಾಧ್ಯತೆಗಳಿದೆ. ಸೊ ಇದನ್ನೆಲ್ಲದನ್ನು ಕೂಡ ನಾವು ಅಬಯೋಟಿಕ್ ಕಾಂಪೊನೆಂಟ್ಸಲ್ಲೇ ಕೌಂಟ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸನ್ಲೈಟ್, ಸೂರ್ಯನ ಒಂದು ಬೆಳಕೇನಿದೆ, ಅದು ಮೇನ್ ಸೋರ್ಸ್, ಅದು ನಮ್ಮ ಒಂದು ಎನರ್ಜಿಗೆ. ನಮ್ಮ ಅರ್ತು ಇವತ್ತು ತುಂಬ ಚೆನ್ನಾಗಿದೆ ಅಂತಂದರೆ ಸೂರ್ಯನ ಬೆಳಕು ಕಾರಣ, ತುಂಬ ಕಾರಣ ಸೂರ್ಯನ ಬೆಳಕು. ಅದಕ್ಕೆ ದೇವರ ಒಂದು ರೂಪದಲ್ಲಿ ಅದನ್ನು ಪೂಜಿಸ್ತೀವಿ ನಾವು, ಸೂರ್ಯದೇವ ಅಂತ. ಸೊ ಆ ರೀತಿಯಾಗಿ ಈ ಎಲ್ಲ ಒಂದು ಜೀವ ಇಲ್ಲದೆ ಇರುವಂಥವಾದರೂ ಕೂಡ, ನಿರ್ಜೀವ ಇದ್ದರೂ ಕೂಡ, ಇದನ್ನು ನಾವು ಕಾಂಪೊನೆಂಟ್ಸ್ ಆಫ್ ಎನ್ವೈರ್ನ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಬಯೋಟಿಕ್ ಕಾಂಪೊನೆಂಟ್ಸ್ ಅಂದರೆ ಯಾವುದು? ಜೀವಂತವಾಗಿರುವಂಥ ಜೈವಿಕ ಘಟಕಗಳು. ಜೈವಿಕ ಘಟಕ ನಿಮಗೆಲ್ಲ ನಿಮ್ಮ ಸ್ಕೂಲಿಂಗ್ ಲೆವೆಲ್ ಜ್ಞಾಪಕ ಬರ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ಸ್ಕೂಲಿಂಗ್ ಲೆವೆಲ್ ಟೈಮಲ್ಲಿ ಇದನ್ನೆಲ್ಲ ನೀವು ಓದಿರ್ತೀರ. ಸೊ ಹಾಗಿದ್ದಾಗ ಈ ಒಂದು ಜೈವಿಕ ಘಟಕದಲ್ಲಿ ಯಾವ್ದು ಇರುತ್ತೆ ಅಂತ ನೋಡಿದಾಗ, ಮೊದಲನೇದಾಗಿ ಬಂದ್ಬಿಟ್ಟು ಪ್ರೊಡ್ಯೂಸರ್ಸ್ಗಳಂತ ಕರಿತೀವಿ. ಅದನ್ನು ಆಟೋಟ್ರೋಪ್ಸ್ಗಳು ಅಂತ ಕರಿತೀವಿ ನಾವು. ಓದಿರ್ತೀರ, ಕಾಲೇಜಸ್ಗಳು, ಸ್ಕೂಲ್ಗಳಲ್ಲೆಲ್ಲ ಓದಿರ್ತೀರ. ಯಾವ ಒಂದು ಆರ್ಗನಿಸಮ್ಸ್ಗಳು ಈ ಒಂದು ಫೋಟೋಸಿಂಥೆಸಿಸ್ ಪ್ರಕ್ರಿಯೆನ ಪ್ರೊಡ್ಯೂಸ್ ಮಾಡಿ ಅದರಿಂದ ಒಂದು ಜನರೇಟ್ ಮಾಡುವಂಥ ಆಹಾರನ ತಾವೇ ಉತ್ಪಾದಿಸ್ಕೊಳ್ತಾವಲ್ವ ತಾನಾಗೆ, ಅದನ್ನು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಯಾರು ಸೈನ್ಸ್ ಸ್ಟೂಡೆಂಟ್ ಇದ್ರೆ ಅವ್ರಿಗೆ ಜ್ಞಾಪಕ ಇರುತ್ತೆ. ಸೊ ಯಾರು ತಮ್ಮ ಆಹಾರವನ್ನು ತಾವೇ, ತಮ್ಮ ಒಂದು ಫುಡ್ಡನ್ನು ತಾವೇ ತಯಾರಿಸ್ಕೊಳ್ತಾವೋ, ಸೊ ಅದನ್ನು ಆಟೋಟ್ರೋಪ್ಸ್ ಅಂತ ಕರಿತೀವಿ ನಾವು, ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ಸ್ ಸಸ್ಯ, ಗಿಡಗಳು ಯಾರ ಹತ್ರನೂ ಫುಡ್ ಕೇಳಲ್ಲ. ಅವು ಸೂರ್ಯನ ಶಾಖ ತಗೊಳ್ತವೆ, ಆಮೇಲೆ ಇದು ತಗೊಳ್ತವೆ, ಹೊರಗಡೆ ಇರುವಂಥ ಒಂದು ಕಾರ್ಬನ್ ಡೈಆಕ್ಸೈಡ್ ಗಾಳಿ ಎಲ್ಲ ತಗೊಳ್ತವೆ. ಸಮ್ ಪ್ಲಾಂಟ್ಸ್ ಆಕ್ಸಿಜನ್, ಸೊ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ತಗೊಂಡು ಅವೇ ಫುಡ್ ಎಲ್ಲ ರೆಡಿ ಮಾಡ್ಕೊಳ್ತವೆ. ಇದನ್ನು ನಾವೇನಂತೀವಿ? ಆಟೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಅದಾದಮೇಲೆ ಕನ್ಸ್ಯೂಮರ್ಸ್ ಅಂತ ಇದ್ದಾರೆ. ಕನ್ಸ್ಯೂಮರ್ಸ್ ಮೀನ್ಸ್ ನಾವು, ಅನಿಮಲ್ಸ್, ಹ್ಯೂಮನ್ಸ್ಗಳು. ನಾವೇನು ಪ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ ನಮಗೆ. ನಾವು ಬೇರೆದಕ್ಕೆಲ್ಲದಕ್ಕೂ ಕೂಡ ಡಿಪೆಂಡೆಂಟ್ಸ್ ನಾವು. ಸಸ್ಯ, ಆಹಾರ, ಬೇರೆ ಮಾಂಸ, ಗಿಂಸ ಎಲ್ಲದನ್ನು ತಿಂದು ಬದುಕುವಂತಾರೆ ನಾವು. ಇದೆಲ್ಲ ಬಯೋಟಿಕ್ ಕಾಂಪೊನೆಂಟ್ಸಲ್ಲಿ ಬರುತ್ತೆ. ಆಮೇಲೆ ಡಿಕಾಂಪೋಸರ್ಸ್ ಅಂತ ಬರುತ್ತೆ. ಡಿಕಾಂಪೋಸರ್ಸ್ ಅಂದರೆ ಸಸ್ಯ ಆಗಿರ್ಬೋದು, ಅಥವಾ ಮನುಷ್ಯ ಆಗಿರ್ಬೋದು, ಅಥವಾ ಪ್ರಾಣಿ ಆಗಿರ್ಬೋದು, ಸತ್ತು ಹೋದ ಮೇಲೆ ಅದನ್ನು ಸ್ಪ್ಲಿಟ್ ಆಗಿ ಕಟ್ ಮಾಡುವಂಥದ್ದು ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಅಕಸ್ಮಾತ್ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ಹೆಣಗಳಾಗಿ ಇರ್ತಾ ಇತ್ತು. ಒಂದು ಸಸ್ಯ ಸತ್ತು ಹೋದಾದ್ಮೇಲೆ ಅದು ಮತ್ತೆ ಮಣ್ಣಲ್ಲಿ ಬೀಳ್ತಾ ಇರಲಿಲ್ಲ, ಮಣ್ಣಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಡಿಕಾಂಪೋಸರ್ಸ್ ಅಂತ ಕರಿತೀವಿ. ವಿಭಜಕಗಳು ಅಂತ ಕರಿತೀವಿ ಅದನ್ನ. ಓಕೆ, ವಿಭಜಕಗಳು ಅಂತ ಕರಿತೀವಿ. ಎಲ್ಲ ಸೈನ್ಸಲ್ಲಿ ಓದಿರ್ತೀರ ಸ್ಕೂಲಲ್ಲಿ ಹೇಳ್ಕೊಡುವಂಥ ಪಾಠ ಇದು. ಬಟ್ ಬೇಸಿಕ್ ಇಂಟ್ರೊಡಕ್ಷನ್ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಷ್ಟೇ. ಇದಿಷ್ಟು ಬಯೋಟಿಕ್ ಕಾಂಪೊನೆಂಟ್ಸ್. ಈಗ ಎನ್ವೈರ್ನ್ಮೆಂಟ್ನ ನಾವು ಟೈಪ್ಸ್ಗಳು ಅಂತ ನೋಡಿದಾಗ, ಎನ್ವೈರ್ನ್ಮೆಂಟ್ನಲ್ಲಿ ನ್ಯಾಚುರಲ್ ಎನ್ವೈರ್ನ್ಮೆಂಟ್ ಅಂತಿದೆ, ಅಂದರೆ ನೈಸರ್ಗಿಕ ಪರಿಸರ. ನ್ಯಾಚುರಲ್ ಎನ್ವೈರ್ನ್ಮೆಂಟಲ್ಲಿ ಏನಿರುತ್ತೆ? ನ್ಯಾಚುರಲ್ ಆಗಿರುವಂಥ ಫಾರೆಸ್ಟು, ನ್ಯಾಚುರಲ್ ಆಗಿರುವಂಥ ಸಮುದ್ರ, ಸಾಗರ, ಆಮೇಲೆ ಮರುಭೂಮಿಗಳು, ಇದೆಲ್ಲ ನ್ಯಾಚುರಲ್ ಎನ್ವೈರ್ನ್ಮೆಂಟ್. ಆಮೇಲೆ ಬಿಲ್ಡ್ ಎನ್ವೈರ್ನ್ಮೆಂಟ್ ಅಂತ ಇದೆ. ಬಿಲ್ಟ್ ಎನ್ವೈರ್ನ್ಮೆಂಟ್ ಅಂದರೆ ಮನುಷ್ಯ ಕಿತಾಪತಿ ಮಾಡ್ತಾನಲ್ವಾ, ಸಿಟೀಸ್ಗಳನ್ನು ಕಟ್ಟೋದು, ಬಿಲ್ಡಿಂಗ್ಸ್ಗಳನ್ನು ಕಟ್ಟೋದು, ರೋಡ್ಸ್ಗಳು, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಕಟ್ಟೋದು, ಅದು ಬಿಲ್ಟ್ ಎನ್ವೈರ್ನ್ಮೆಂಟ್. ಆಮೇಲೆ ಸೋಷಿಯಲ್ ಎನ್ವೈರ್ನ್ಮೆಂಟ್ ಅಂತ ಇದೆ. ಸೋಷಿಯಲ್ ಎನ್ವೈರ್ನ್ಮೆಂಟ್ ಯಾವ ರೀತಿ ಅಂದರೆ, ಈಗ ನಮ್ಮ ಸಂಸ್ಕೃತಿ, ನಮ್ಮ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಇದು ಕೂಡ ಒಂದು ಎನ್ವೈರ್ನ್ಮೆಂಟ್. ಈ ಎನ್ವೈರ್ನ್ಮೆಂಟ್ ತುಂಬ ಮುಖ್ಯ ಆಗಿರುತ್ತೆ. ನಮ್ಮ ಸಂಸ್ಕೃತಿ ಯಾವ ಥರ ಇದೆ, ನಮ್ಮ ಒಂದು ಆರ್ಥಿಕತೆ ಯಾವ ಥರ ಇದೆ, ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ ಯಾವ ಥರ ಇದೆ, ಇದು ಕೂಡ ಒಬ್ಬ ಹ್ಯೂಮನ್ ಬಿಹೇವಿಯರಿಗೆ
ತುಂಬಾನೇ ಡಿಪೆಂಡ್ ಆಗುತ್ತೆ. ಹ್ಯೂಮನ್ನ ಒಂದು ನೇಚರ್, ಅವನ ಒಂದು ಹಾವ, ಭಾವ, ಗುಣಕ್ಕೆಲ್ಲದಕ್ಕೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ದ ಎನ್ವೈರ್ನ್ಮೆಂಟ್ ಅಂತ ಬಂದಾಗ, ಏನಕ್ಕೆ ಸರ್ ಎನ್ವೈರ್ನ್ಮೆಂಟನ್ನು ನಾವು ಓದಬೇಕು? ಎನ್ವೈರ್ನ್ಮೆಂಟ್ ಲಾ ಏನಕ್ಕೆ ಓದಬೇಕು? ಯಾಕೆ ಗೌರ್ಮೆಂಟ್ ಅವ್ರು ಲಾ ಮಾಡಬೇಕು? ಬೇಕಿತ್ತಾ ಇದೆಲ್ಲ ಅಂತ ಬಂದಾಗ, ಆಬ್ವಿಯಸ್ಲಿ ಬೇಕಿತ್ತಿದೆಲ್ಲ. ಏನಕ್ಕೆ ಅಂದರೆ, ಇದು ತುಂಬ ಎಸೆನ್ಷಿಯಲ್ ಆದಂಥ ರಿಸೋರ್ಸಸ್ಗಳೇನಾಗಿರುತ್ತೆ, ನಮಗೆ ಗಾಳಿ ಬೇಕು, ನೀರು ಬೇಕು, ಊಟ ಬೇಕು. ಇದನ್ನೆಲ್ಲ ನಾವು ಪಡ್ಕೊಳ್ತಾ ಇರೋದು ನಮ್ಮ ಸುತ್ತಮುತ್ತ ಎನ್ವೈರ್ನ್ಮೆಂಟಿಂದನೇ. ಇದು ನಾವು ಹೇಗೆ ಬೇಕಾಗಿ ಯೂಸ್ ಮಾಡಿದರೆ, ಮುಂದೆ ಬರುವಂಥ ಪೀಳಿಗೆಗಳಿಗೆ ಅಥವಾ ಇವತ್ತಿನ ನಮ್ಮ ಆರೋಗ್ಯದ ಪರಿಸ್ಥಿತಿ, ಕಾಯಿಲೆಗಳು, ಸುಮಾರು ಸಮಸ್ಯೆಗಳು ಉಂಟಾಗುತ್ತೆ. ಸೊ ಅದಕ್ಕೆ ಲಾನು ಬೇಕಾಗಿದೆ, ಎನ್ವೈರ್ನ್ಮೆಂಟ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಸೊ ಅದಾದ್ಮೇಲೆ ನಾವು ಬಯೋಡೈವರ್ಸಿಟಿನ ಸಪೋರ್ಟ್ ಮಾಡಬೇಕಾಗುತ್ತೆ. ಬಯೋಡೈವರ್ಸಿಟಿನ ಸಪೋರ್ಟ್ ಮಾಡಿ ಜೀವ ವೈವಿಧ್ಯತೆಯಲ್ಲಿ ಮತ್ತು ಪರಿಸರದಲ್ಲಿ ನಾವೊಂದು ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಎಕೋಲಾಜಿಕಲ್ ಬ್ಯಾಲೆನ್ಸ್ ಅಂತ ಕರಿತೀವಿ, ಅದನ್ನು ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ರೆಗ್ಯುಲೇಟ್ ಮಾಡ್ತೀವಿ ನಾವು ನ್ಯಾಚುರಲ್ ಸೈಕಲ್ಸ್ಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ಅವಶ್ಯಕತೆ ಇರುತ್ತೆ. ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಏನಾದರೂ ನಾವು ಏನಕ್ಕೆ ಬೇಕು ಅಂತ ನಾವು ಅಬ್ಸರ್ವ್ ಮಾಡಿದಾಗ, ಕ್ಲೈಮೇಟಲ್ಲಿ ಜಸ್ಟ್ ಹಾಗೆ ಇರಿ ಒಂದು ನಿಮಿಷ. ಸಾರಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದೆ ಅಂದರೆ, ನಾನು ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇಂಪಾರ್ಟೆನ್ಸಲ್ಲಿ ಒಂದು ಏನಕ್ಕೆ ಬೇಕು ನಮಗೆ ಎನ್ವೈರ್ನ್ಮೆಂಟನ್ನು ಸ್ಟಡಿ ಮಾಡೋದು ಅಂತ ಬಂದಾಗ, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅಥವಾ ಫುಡ್ ಆಗಿರ್ಬೋದು, ಇದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಚೆನ್ನಾಗಿ ನೋಡ್ಕೊಳ್ಳೋವಂಥ ಜವಾಬ್ದಾರಿನೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಇದು ಬೇಕಾಗುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಏನಾದರೂ ನೋಡಬೇಕು ಅಂತಂದರೆ, ನಾವು ಇಕೋಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಬೇಕು ಅಂತ ಹೇಳಿದೆ. ಸಮತೋಲನವನ್ನು ಕಾಪಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಏನಾದರೂ ಬೇಕು ಅಂದರೆ, ನಾವು ನ್ಯಾಚುರಲ್ ಸೈಕಲ್ಸ್ಗಳು ಅಂತ ಏನಿರುತ್ತೆ, ಸೊ ಫಾರ್ ಎಕ್ಸಾಂಪಲ್ ಕಾರ್ಬನ್ ಸೈಕಲ್ ಎಷ್ಟಿರಬೇಕು, ವಾಟರ್ ಸೈಕಲ್ ಎಷ್ಟಿರಬೇಕು, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರಬೇಕು, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಏನಾದರೂ ಬಂದರೆ, ಹ್ಯೂಮನ್ ಹೆಲ್ತ್ ಮತ್ತು ವೆಲ್ ಬೀಯಿಂಗ್ ಏನಿದೆ, ಸೊ ಇದನ್ನು ನಾವು ನೋಡ್ಕೊಳ್ಳೋದಕ್ಕೂ ಕೂಡ ಬೇಕಾಗುತ್ತೆ. ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ, ನಮ್ಮ ಮನುಷ್ಯದ ಹೆಲ್ತ್ ತುಂಬ ಡಿಪೆಂಡ್ ಆಗುತ್ತೆ ಈ ಎನ್ವೈರ್ನ್ಮೆಂಟ್ನ ಮೇಲೆ. ಸೊ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಯಾವ ರೀತಿ ಎನ್ವೈರ್ನ್ಮೆಂಟ್ ಇದ್ದರೆ ಯಾವ ರೀತಿ ನಾವು ಇರ್ತೀವಿ ಚೆನ್ನಾಗಿ ಅಂತ, ಸೊ ಅದನ್ನು ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಬಂದಾಗ, ಲಾಸ್ಟ್ ಒಂದು ಪೇಜಲ್ಲಿದೆ 3 ಏಡ್ಸ್ಗಳು ಅಂತ. ಎನ್ವೈರ್ನ್ಮೆಂಟಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ. ಒಬ್ವಿಯಸ್ಲಿ ಎನ್ವೈರ್ನ್ಮೆಂಟಿಗೆ ಆಗ್ತಾ ಇರುವಂಥ ಸಮಸ್ಯೆ ಏನು? ಮೊದಲನೇದಾಗಿ ಒಂದು ಪೊಲ್ಯೂಷನ್, ಏನು ಒಂದು ಮಾಲಿನ್ಯ ಆಗ್ತಾ ಇದೆ, ಅದು ತುಂಬ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ. ಇಟ್ ಮೇ ಬಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸುಮಾರು ಥರ ಪೊಲ್ಯೂಷನ್ ಇದೆ. ನೆಕ್ಸ್ಟ್ ವಿಡಿಯೋ ನಾನು ಇದೇ ಪೊಲ್ಯೂಷನ್ ಬಗ್ಗೆನೇ ಕ್ಲಾಸ್ ಮಾಡ್ತೀನಿ. ಬರೀ ಪೊಲ್ಯೂಷನ್ನೇ ತೊಗೊಂಡು ಕ್ಲಾಸ್ ಮಾಡ್ತೀನಿ. ಪೊಲ್ಯೂಷನಿಗೆ ಏನೇನು ಕಾರಣಗಳು, ಟೈಪ್ಸ್ಗಳು, ಅದಕ್ಕೆ ಹೇಗೆ ನಾವು ಅಡ್ರೆಸ್ ಮಾಡಬೇಕು, ಎಲ್ಲದನ್ನು ಮಾತಾಡ್ತೀನಿ. ಸೊ ಅದಾದಮೇಲೆ ನಾವು ಡಿಫಾರೆಸ್ಟೇಷನ್ ತುಂಬ ಜಾಸ್ತಿ ಮಾಡ್ತಾ ಇದ್ದೀವಿ. ಅಂದರೆ ಅರಣ್ಯ ನಾಶನ ತುಂಬ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ಕಾರಣ ಆಗಿದೆ. ಅದರಿಂದ ಇವೆಲ್ಲ ನಾವು ಪೊಲ್ಯೂಷನ್ ಮಾಡೋದ್ರಿಂದ ನಮ್ಮ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಜಾಗತಿಕವಾಗಿ ತಾಪಮಾನ ಏರಿಕೆ ಆಗ್ತಾ ಇದೆ. ಅದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ಕ್ಲೈಮೇಟ್ ಚೇಂಜ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಇನ್ ದಿಸ್ ಎನ್ವೈರ್ನ್ಮೆಂಟ್ ಲಾ ಫಾರ್ ಫಸ್ಟ್ ಯೂನಿಟ್. ನಾನು ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ತುಂಬ ಡೀಪಾಗಿ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸ್ ಅಂತ ಇದೆ. ನ್ಯಾಚುರಲ್ ಆಗಿ ರಿಸೋರ್ಸ್ ಸಿಕ್ಕಿದೆ ಅಂತ ಹೇಗೆ ಬೇಕಾಗಿ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಅದಾದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಎನ್ವೈರ್ನ್ಮೆಂಟ್ ಇಸ್ ಕ್ರೂಷಿಯಲ್ ಫಾರ್ ದ ಸಸ್ಟೈನಿಂಗ್ ದ ಲೈಫ್ ಆ್ಯಂಡ್ ಎನ್ಶೂರಿಂಗ್ ದ ಹೆಲ್ದಿ ಪ್ಲಾನೆಟ್ ಫಾರ್ ದ ಫ್ಯೂಚರ್ ಜನ್ರೇಷನ್ ಅಂತ ಇದೆ. ಅಂದರೆ ನಾವು ಮುಂದಿನ ಒಂದು ಭವಿಷ್ಯದ ಪೀಳಿಗೆ ಆಗಿರ್ಬೋದು, ಅಥವಾ ಮುಂದಿನ ಒಂದು ಜೀವನನ ಉಳಿಸ್ಕೊಳ್ಳಿಕ್ಕೆ ಆರೋಗ್ಯಕರವಾದಂಥ ಒಂದು ವಾತಾವರಣ ನಾವು ಕಾಪಾಡ್ಕೊಳ್ಬೇಕು ಅಂತಂದರೆ, ಎನ್ವೈರ್ನ್ಮೆಂಟ್ನ ಬಗ್ಗೆ ನಾವು ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟನ್ನು ನಾವು ಅಬ್ಸರ್ವ್ ಮಾಡ್ಬೋದು ನಮ್ಮ ಇಡೀ ಒಂದು ಇವತ್ತಿನ ಒಂದು ಇಂಟ್ರೊಡಕ್ಷನ್ ಪಾರ್ಟಲ್ಲಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಏನು ಮಾಡೋಣ ಅಂದರೆ, ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಪೊಲ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪೊಲ್ಯೂಷನ್ ಅಂತಂದರೆ ಏನು, ಅರ್ಥ, ಸೋರ್ಸ್, ಕೈಂಡ್ಸ್, ಎಫೆಕ್ಟ್ಸ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ರೀತಿಯಾದಂಥ ಪೊಲ್ಯೂಷನ್ಸ್ಗಳಿದೆ, ಕಾರಣಗಳೇನು, ಪೊಲ್ಯೂಷನ್ ಆಗೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಹ್ಯೂಮನ್ ಹೆಲ್ತ್, ಎಕನಾಮಿಕ್, ಸೊಲ್ಯೂಷನ್ ಮೇಲೆ ಅಂತ. ಈ ರೀತಿಯಾಗಿ ಒಂದೊಂದೇ ಕಾನ್ಸೆಪ್ಟ್ಗಳನ್ನು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಟಾಪಿಕ್ನ ಜೊತೆ ಸಿಗ್ತಾ ಹೋಗ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.